ವುಮೆನ್ ಕ್ರೈಮ್ ಆಗೋದು ತಡೆಯಬೇಕು. ಮತ್ತು ಏನಾಗ್ತಾ ಇದೆ, ನಮ್ಮ ನಿರ್ದೇಶಕರ ಸಂಘ, ನಿರ್ಮಾಪಕರ ಸಂಘದಲ್ಲಿ ಇರೋ ಪ್ರೊಡ್ಯೂಸರ್ಸು, ಡೈರೆಕ್ಟರ್ಸು ಬೇರೆ. ಅದಿಲ್ಲದೆ ನಾನು ಕನ್ನಡ ಇಂಡಸ್ಟ್ರಿಯಿಂದ ನಾನು ಇಷ್ಟು ದೊಡ್ಡ ನಿರ್ದೇಶಕ, ನಾನು ಅಷ್ಟು ದೊಡ್ಡ ನಿರ್ಮಾಪಕ ಅಂತ ತುಂಬ ಫೇಕ್ ಜನ ಓಡಾಡ್ತಾ ಇರ್ತಾರೆ. ಆ ಫೇಕ್ ಜನ ಬಂದ್ಬಿಟ್ಟು ಹೆಣ್ಮಕ್ಳಿಗೆ ಬೇಳೆಗೆ ಹಾಕೊಳ್ತಾ ಇರ್ತಾರೆ. ಅದರಲ್ಲಿ ಹರಾಜಾಗೋದು ನಮ್ಮ ಕನ್ನಡ ಫಿಲ್ಮ್ ಇಂಡಸ್ಟ್ರಿಯ ಹೆಸರು. ಸೊ ಇದರ ಬಗ್ಗೆ ಒಂದಷ್ಟು ಬಗೆಹರಿಸಬೇಕು, ಚರ್ಚೆ ಮಾಡಬೇಕು. ವಿದ್ಯೆ ಇರಬೇಕಂದ್ರೆ ಒಂದು ಆರ್ಟಿಸ್ಟ್ ಅಸೋಸಿಯೇಷನ್ನಿಂದ ಲೇಡೀಸ್ಗೆ ಒಂದು ಹಕ್ಕುಪತ್ರ ಇರಬೇಕು. ಸೊ ದಟ್ ಅವ್ರಿಗೆ ಯಾರಾದರೂ ಭೇಟಿ ಆದರೆ ಪರಿಶೀಲನೆ ಹೇಗೆ ಮಾಡಬೇಕು, ಈ ವ್ಯಕ್ತಿ ನಿಜಕ್ಕೂ ಪ್ರೊಡ್ಯೂಸರಾ, ಈ ವ್ಯಕ್ತಿ ನಿಜಕ್ಕೂ ಡೈರೆಕ್ಟರವಾ ಇಲ್ವಾ, ಅಥವಾ ಇವ್ರು ಸುಮ್ಮನೆ ಇಲ್ಲದೆ ಇರೋ ಅವಕಾಶವನ್ನು ಇದೆ ಅಂತ ಹೇಳಿಬಿಟ್ಟು ನನಗೆ ಬೇಳೆಗೆ ಹಾಕೊಳ್ತಾ ಇದ್ದಾರಾ ಅಂತ ಒಂದು ವಿದ್ಯೆ ಅವ್ರಿಗೆ ಕೊಡಬೇಕು. ಹೇಗೆ ಮಾತಾಡಬೇಕು, ಏನು ಪ್ರಶ್ನೆಗಳು ಕೇಳಬೇಕು ಅಂತ ಪ್ರತಿಯೊಂದು ಹೆಣ್ಮಗುಗೆ ಗೊತ್ತಿರಬೇಕು. ಹೌದು, ಸೇಫ್ಟಿ ಇಸ್ ದ ನೀಡ್ ಆಫ್ ದಿ ಅವರ್. ನಮ್ಮ ಇಡೀ ದೇಶದಲ್ಲೇ ನೋಡಿದ್ರೆ ನಿಜಕ್ಕೂ ನಮಗೆ ಈಗ ಸೇಫ್ಟಿಯ ತುಂಬ ಅವಶ್ಯಕತೆ ಇದೆ ಲೇಡೀಸ್ಗೆ ಅಂತ ನನಗೆ ಅನಿಸ್ತಾ ಇದೆ. ಆ್ಯಂಡ್ ಪ್ರಿಕಾಷನ್ ಇಸ್ ಬೆಟರ್ ದೆನ್ ಕ್ಯೂರ್, ಆರ್ ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್. ಎಲ್ಲ ಆಗೋಗಾದ್ಮೇಲೆ ನಾವು ಸೇಫ್ ಆದರೆ, ಸೇಫ್ಟಿ ಮೆಜರ್ಸ್ ತಗೊಂಡ್ರೆ ಏನು ಪ್ರಯೋಜನ? ಆ ಥರದ ಘಟನಾವಳಿಗಳು ಇಲ್ಲಿ ನಡೀತಾ ಇದೆಯಾ? ಅದೇ ನಾನು ಈಗಲೇ ಹೇಳ್ದೆ ತಾನೆ, ಹಲವಾರು ಫೇಕ್ ಜನ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಹೆಸರು ಬಳಸ್ಬಿಟ್ಟು ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಹೆಸರು ಹಾಳು ಮಾಡ್ತಾ ಇದ್ದಾರೆ ತಪ್ಪ. ಬಟ್ ನಮ್ಮ ಫಿಲ್ಮ್ ಇಂಡಸ್ಟ್ರಿ ಒಕ್ಕೂಟದೊಳಗೆ ಅಷ್ಟು ಜಾಸ್ತಿ ಆ ಥರ ನಡೆಯಲ್ಲ. ನೂರಾರು ಕಹಿ ಘಟನೆಗಳು ಆ ಥರದಾದ ಫೇಕ್ ಅಂದ್ರೆ ಬರ್ತಾರೆ. ನನಗೂ ಸ್ಕ್ರಿಪ್ಟ್ ನರೇಷನ್ ಅಂತ ಬಂದಿದ್ದಾರೆ. ನಾನಂತೂ ಎಷ್ಟು ಹಿಂದೆ ಒಂದು ಮೂವಿ ಇದಾದ್ಮೇಲೆ ಒಂದು ಸ್ವಲ್ಪ ನೀವು ಕೂಡ ಹಿಂದೆ ಪ್ರಸ್ತಾಪ ಮಾಡಿದ್ರಿ. ಹೌದು. ಸೊ ಇದ್ದಿದ್ದಂಗೆ ಹೇಳಿದ್ರೆ ಎದೆ ಮೇಲೆ ಬಂದು ಹೊಡಿತಾರೆ. ಸೊ ಈ ಥರ ಎಲ್ಲ ನಡೆದಿದೆ. ಬಟ್ ಈಗ ನಾವು ಒಂದು ಬಗೆಹರಿಸಿದ್ರೆ ಒಂದಷ್ಟು ಹೆಣ್ಮಕ್ಳು ಹರಾಜಾಗೋದ್ರಿಂದ ಬಚಾವ್ ಆಗ್ತಾರೆ ಅಂತ ನನಗನ್ಸ್ತಾ ಇದೆ.